ಇನ್ನೊಂದಷ್ಟು ಅತಿರೇಕ ಅಂತ ಅನ್ಬೋದು. ಏನೋ ಒಂದು ವಿಚಾರ ಡೆವಲಪ್ಮೆಂಟ್ ಆದ್ರೆ ಬೆಳವಣಿಗೆ ಆದ್ರೂ ಕೂಡ ಅಲ್ಲಿ ಪ್ರಥಮ ಪಬ್ಲಿಸಿಟಿಗೋಸ್ಕರ ಈ ರೀತಿಯಾದಂತಹ ಪದಗಳನ್ನ ಬಳಸ್ತಾರ, ಗಿಮಿಕ್ ಮಾಡ್ತಾರೆ ಅನ್ನುವಂತ ಕೀಳು ಮಟ್ಟದ ಕಾಮೆಂಟ್ಗಳು. ಒಂದೇ ಒಂದು ನಿಮಿಷ, 3 ದಿನಗಳಿಂದ ನಾನೆಲ್ಲೂ ಕೊಟ್ಟಿರಲ್ಲ ಉತ್ತರ. ಬಲವಂತ ಮಾಡಿದ್ದಕ್ಕಲ್ವಾ ಸರ್ ಹೇಳಿದ್ದು? ನೀವು ಬಲವಂತ ಮಾಡಿದ್ದಕ್ಕಲ್ವಾ ಕೇಳಿದ್ದು? ಪ್ರಥಮ ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದಕ್ಕಲ್ವಾ? ಅಂಡ್ ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತಿರೋದು? ಅಂಧಾಭಿಮಾನಿಗಳಿಗಲ್ವಾ ಸರ್ ನಾ ಹೇಳಿದ್ದು? ನಾನು ಸಾಮಾನ್ಯ ಅಭಿಮಾನಿಗಳು ನಾನು ಯಾಕೆ ಸರ್ ಮಾತಾಡಲ್ಲ? ಅವರಿಂದ ನಾವು ಅನ್ನ ತಿಂತಾ ಇದೀವಿ ಸರ್. ಇವತ್ತು ಪ್ರಥಮ ಎಲ್ಲರೂ ಒಂದು ಐಡೆಂಟಿಟಿ ಸಿಕ್ಕಿದೆ ಅಂದ್ರು. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಯಾರೋ ಹೊಡಿತೀನಿ, ಕತ್ತರಿಸ್ತೀನಿ, ಕುಯ್ತೀನಿ ಅಂತ ಹೇಳ್ತಾ ಇಲ್ಲ. ಅವ್ರಿಗೊಂದು ಮಾತು ಸರ್, ಈಗೇನು ಒಂದು 14-15 ಕುಟುಂಬ ಅರೆಸ್ಟ್ ಆಗಿದೆಯಲ್ಲ ಸರ್, ದಯವಿಟ್ಟು ಆ ಕುಟುಂಬದ ಒಂದು ಸಲ ಕಣ್ಣೀರನ್ನ ನೋಡಿ. ಯಾವ್ದಾದ್ರು ಒಬ್ಬರನ್ನ ಹೋಗಿ ಮಾತಾಡ್ಸ್ಕೊಂಬನ್ನಿ. ಆ ತಾಯಿದು ಕಣ್ಣೀರು ಯಾಕೆ ಹೋದ್ರು ಅಂತ ನೀವು ಅವ್ರ ಬಾಯಲ್ಲೇ ಕೇಳ್ಕೊಂಬನ್ನಿ, ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ. ನೀವು ಹಂಗ ಆಗ್ಬೇಡಿ ಸರ್. ನನಗೆ ಅಂತಲ್ಲ, ನನ್ನಂತೂ ಸ್ಪಷ್ಟವಾಗಿ ಹೇಳಿದೀನಿ ಸರ್, ಅರೆಸ್ಟ್ ಮಾಡಬೇಡಿ ಸರ್, ಕೈ ಮುಗಿದು ಕೇಳ್ಕೊತೀನಿ ಅಂತ ಕೇಳಿದೀನಿ. ಬರೀ ಕಾಮೆಂಟ್ ಡಿಲೀಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಮಸ್ಯೆ ಆಗದೆ ಇದ್ದಂಗೆ ಇದು ಮಾಡಿ. ಪ್ರಥಮ ನೀವು ಹೇಳ್ದಂಗೆ ಮಾಡಕ್ಕಲ್ಲ, ಇವ್ರದ್ದು ಅತಿರೇಕದ ವರ್ತನೆ ಆಗಿದೆ. ಎಲ್ಲರಿಗೂ ವಾರ್ನ್ ಮಾಡೋದು ಮಾಡ್ತಾ ಇದ್ದಾರೆ. ನಿಮ್ಮೊಬ್ಬರಿಗೆಲ್ಲ ಪ್ರಥಮ 200-300 ಜನಕ್ಕೆ ಮಾಡಿದ್ದಾರೆ ಇದು. ಸೊ ನಾವು ಆಕ್ಷನ್ ತೊಗೊಳ್ಳೇಬೇಕಾಗ್ತೇನೆ ಸರ್. ನಾನು ಕೇಳ್ಕೊಳ್ಳೋದು ನನ್ನ ಕರ್ತವ್ಯ, ನಿಮ್ಮ ಯೋಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ದೀನಿ. ನಾನು ಇನ್ಸ್ಪೆಕ್ಟರ್ನ ಪ್ರೀತಿಯಿಂದ ಕೇಳ್ಕೊಂಡಿದ್ದೀನಿ. ಅವರು ಏನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಸರ್. ನಾನಂತೂ ನನ್ನ ಮದರ್ ಪ್ರಾಮಿಸ್ ಹೇಳ್ತೀನಿ ಸರ್, ನಿಮ್ಮ ಚಾನಲ್ಲಿ ನನ್ನ ಮದರ್ ಪ್ರಾಮಿಸ್ ಹೇಳ್ತೀನಿ, ದಯವಿಟ್ಟು ಅವ್ನು ಒಳಗಾಕ್ಬೇಡಿ ಅಂತ ನಮ್ಮ ತಾಯಣೆ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಹೇಳಿದ್ದೀನಿ. ಈಗಲೂ ಬರ್ತಾವ ಸರ್ ನಿಮ್ಗೇನಾದ್ರೂ ಥ್ರೆಟ್ಗಳು, ಫೋನ್ಗಳು ಕಂಟಿನ್ಯೂಸ್ ಆಗಿ ಬರ್ತಿದ್ದಾವೆ? ಫೋನ್ ಮಾಡಿದ ತಕ್ಷಣ ಏನ್ ಹೇಳ್ತಾರೆ ಅಂತ ಅವರು? ಸರ್ ಈಗ ಅದನ್ನ ನಿಮ್ ಎದುರಿಗೆ ಒಂದು ರಿಸೀವ್ ಮಾಡಿ ಪ್ಲೇ ಮಾಡ್ತೀನಿ, ನಿಮ್ ಕೈಲಿ ಟೆಲಿಕಾಸ್ಟ್ ಮಾಡಕ್ ಆಯ್ತದ? ಯಾಕಂದ್ರೆ ಅದು ತುಂಬಾ ಕಾನೂನಾತ್ಮಕವಾಗಿ ಅದು ತಪ್ಪು, ಆತರ ಮಾಡಬಾರ್ದು. ಅಂತವ್ರಿಗೆ, ಅಂತ ದುರುಳರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ನನಗ್ ಶಿಕ್ಷೆ, ಅವ್ರಿಗೆ ಶಿಕ್ಷೆ ಆಗೋದಕ್ಕಿಂತ ಹೆಚ್ಚಾಗಿ ನನ್ಗಿರೋದು ಈ 12 ಕುಟುಂಬದ ಜೊತೆ ನಿಮ್ದೊಂದು ಕುಟುಂಬ ಮಾಡ್ಕೊಂಡ್ಬಿಡ್ರು ಅಂತ. ಕಲಾವಿದರಿಂದ ಜನರು ಜೈಲ್ಗೆ ಹೋಗ್ಬಾರ್ದು ಸರ್. ಕಲಾವಿದ್ರ ಜೈಕಾರ ಯಾರು ಜೈಲ್ಗೆ ಹೋಗ್ಬಾರ್ದು, ಆದ್ರೆ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಬೇಕು. ಏನ್ ಮಾಡ್ಲಿ ಸರ್, ನಾನು ಏನ್ ಮಾಡಕ್ಕಾಯ್ತು? ಆದ್ರೆ ಇವಾಗ ಕಲಿತಾನೆ, ಇನ್ನು ಅರ್ಧ ಗಂಟೆ ಕಲಿತಾನೆ. ಅಲ್ಲಪ್ಪ, ಯಾರೋ ಜೈಲ್ಗೆ ಹೋದ್ ನೀವ್ಯಾಕ್ರೋ ನಿಮ್ ಜೀವನ ಹಾಳು ಮಾಡ್ಕೋತೀರಾ? ನಿಮ್ಮ ಕೈ ಮುಗಿತೀನಿ. ಕಲಾವಿದರನ್ನ 3 ದಿನ ಸರ್, ಅದ್ ಯಾವನ್ ಇರ್ತಾರಲ್ಲ ಸರ್, ಅವ್ರಿಗೆ ಏನ್ ಮಾಡಿ ಗೊತ್ತಾ ಸರ್, ಬಾಯ್ಲಿ ಅಂತ ಕರ್ಕೊಂಡೋಗಿ ಒಬ್ಬ ನಟನನ್ನು ಯಾರನ್ನ ಇಷ್ಟಪಡುತ್ತೆ ಅಂತ ಕೇಳ್ಬಿಟ್ಟು ಅವ್ನು ತಗೊಂಡೋಗಿ ಬಿಟ್ಬಿಡಿ. 72 ಗಂಟೆಗಳ ಕಾಲ ಬೆಳಗ್ಗೆಯಿಂದ ಅವನ ಜೊತೆ ಇದ್ಬಿಟ್ರೆ ಅವನ ಜೀವನಕ್ಕೆ ಜಿಗುಪ್ಸೆ ಬಂದು ಅವನೇ ಜೀವನ ಸಾಕಪ್ಪ ಅಂತ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಅಷ್ಟು ವಿಕೃತವಾಗಿ, ವಿಕಾರವಾಗಿರುತ್ತೆ ನಮ್ಮ ಕಲಾವಿದರ ಜೀವನ. ಅಂದ್ರೆ ನಾವು ಇಲ್ದೇ ಇರೋ ನೌಟಂಕಿ, ಡ್ರಾಮಾ, ಡವ್ ಮಾಡ್ಕೊಂಡೇ ಇರ್ತೀವಿ. ಅಂದ್ರೆ ನಾವು ಜನಕ್ಕೆ ಯಾಮರ್ಸೋದು, ಮಾಧ್ಯಮಕ್ಕೆ ಅಂದ್ರೆ ಬಹಳಷ್ಟು ಜನ ಅದೇ ಮಾಡ್ತಾರೆ. ನಾನು ಎಲ್ಲರೂ ಅಂತ ಹೇಳಲ್ಲ. ಸೊ ನೀವ್ ಯಾರನ್ನ ಇಷ್ಟಪಡ್ತೀರಾ, ಸ್ಟಾರ್ಡಮ್ಗಳು ಅದನ್ನ ನೋಡ್ಬಿಟ್ರೆ ಅವರ ಹಿಂದೆ ಇನ್ನೊಂದು ಮುಖ ಇರುತ್ತೆ, ನೋಡ್ಬಿಟ್ರೆ ನೀವು ಓಡೋಡ್ತೀರ ದೇಶ ಬಿಟ್ಟು. ಬ್ಯಾಡ್ರು, ಹಂಗೆ ಮಾಡ್ಕೊಂಬಿಡಿ. ನಮ್ಮನ್ನ ನಟರಾಗಷ್ಟೇ ನೋಡಿ. ನಮ್ಮಿಂದ ನಾವು ಸ್ವತಂತ್ರ ಹೋರಾಟಗಾರಲ್ಲ ಸರ್. ಅಣ್ಣ ನನ್ನ ಫೋನ್ ನಿಂತೋಯ್ತಾ? ದರ್ಶನ್ ನನ್ ಬಾಪ ಇಲ್ಲ ಅಣ್ಣ, ಬಾಯ್ಲಿ ಅವ್ನು ಕರೆ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್, ನಿಜ ಹೇಳ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹೆಸರು ಹೇಳಿ, ದರ್ಶನ್ ಅಂತ ಕರೆ ಅಣ್ಣ. ದರ್ಶನ್ ಕರೆಯುತ್ತ, ನನ್ನ ಫೋನ್ ಅಂತ ಇರ್ತದೆ. ನಿಮಗೆ ಇದು ಕೇವಲ ಅನ್ಸ್ಬೋದು ಸರ್, ನೀವು ಫೇಸ್ ಮಾಡಿ ನಿಮ್ಗೆ ಇದು ಕಾಮನ್ ಆಗಿರುತ್ತೆ. ನಿಮ್ಗೆ ನಿರಂತರವಾಗಿ ಥ್ರೆಟ್ ಕಾಲ್ಗಳು ಬರೋದು, ನಿಮ್ಮ ಫ್ಯಾಮಿಲಿಗೂ ಅದೊಂದು ರೀತಿ ಆತಂಕ ಅಲ್ವಾ ಸರ್? ಒಂದ್ ನಿಮಿಷ ಅಣ್ಣ, ಎಷ್ಟು % ಐತಣ್ಣ ಇಲ್ಲಿ? 2%. ಅಂದ್ರೆ ಫೋನ್ ಸ್ವಿಚ್ ಆಫ್, ಬರೀ ಇದಕ್ಕೆ ಸ್ವಿಚ್ ಆಫ್ ಆಗ್ಬಿಟ್ಟಿದೆ, ವಾರ್ನಿಂಗ್ಗೆ ಸ್ವಿಚ್ ಆಫ್ ಆಗ್ಬಿಟ್ಟೈತೆ ಸರ್. ಈ ತರದ ನಿರಂತರವಾದಂತಹ ಫೋನ್ಗಳು ಬರೋದ್ರಿಂದ, ಥ್ರೆಟ್ಗಳು ಬರ್ತಾ ಇರೋದ್ರಿಂದ ನಿಮ್ಮ ಮನೆಯವ್ರಿಗೂ ಕೂಡ ಒಂದು ಆತಂಕ ಇರುತ್ತಲ್ವಾ? ಏನ್ ಈ ತರ ಬೆದರಿಕೆ ಕರೆಗಳು ಬರ್ತಿದಾವೆ ಅಂತ? ಇದು ಯಾಕೆ ಬೇಕು? ಆರಾಮಾಗಿ ಊರಿಗೆ ಬಂದು ವ್ಯವಸಾಯ ಮಾಡು, ಈ ಸ್ಟ್ರೆಸ್ ಬೇಡ ಅಂತಾರೆ. ಇವೆಲ್ಲ ನೋಡಿದ್ರೆ ಅಯ್ಯೋ ದೇವರ ಸಾಕಪ್ಪ ಜೀವನ ಅನ್ಸ್ಬಿಡುತ್ತೆ ಸರ್. ಏನು ಏನ್ ಹೇಳ್ತೀರಿ ಸರ್ ಈ ರೀತಿಯ ಕೆಟ್ಟ ಬೆಳವಣಿಗೆಗಳಿಗೆ, ಇಂಡಸ್ಟ್ರಿಯ ಕೆಟ್ಟ ಬೆಳವಣಿಗೆಗಳಿಗೆ? ಅಲ್ಲಪ್ಪ, ಪೊಲೀಸ್ ಒಂದೇ ಒಂದು ಪ್ರಶ್ನೆ ಸರ್ ನಾನು ಕೇಳುವಂಥದ್ದು. ಪೊಲೀಸ್ನವರು ಸುಮ್ಮನೆ ಯಾರನ್ನಾರು ಕರ್ಕೊಂಡ್ ಬರ್ತಾರ ಸರ್? ಈಗ ಸುಮ್ಮನೆ ನೀವು ಓದಕ್ಕೆ ಟಕ್ಕ ನಿಮ್ನ ಅರೆಸ್ಟ್ ಮಾಡಿ, ತುಂಬಾ ದೊಡ್ಡ ವ್ಯಕ್ತಿನ ಅಂದ್ರೆ ಅವ್ರು ಕಾನೂನಾತ್ಮಕವಾಗಿ ಅವ್ರು ಏನೋ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾ ಇದಾರೆ ಬಿಡಿ. ನೀವು ಇಲ್ಲ ಮಾಡಿ, ನೀವೇ ಜಡ್ಜ್ಮೆಂಟ್ ಕೊಟ್ಬಿಟ್ರೆ ಜಡ್ಜ್ಗೆ ಸಂಬಳ ಕೊಡ್ತಾರೆ. ಅವ್ರು ಕಾನೂನನ್ನ ಸತತವಾಗಿ ಓದಿರ್ತಾರೆ, ಒಂದ್ 30 ವರ್ಷ ಲಾಯರ್ ಆಗಿ ಅನುಭವ ಪಡೆದಿರ್ತಾರೆ. ಪ್ರಾಸಿಕ್ಯೂಷನ್ ಏನ್ ಹೇಳುತ್ತೆ, ಇದೇನ್ ಹೇಳುತ್ತೆ, ಡಿಫೆನ್ಸ್ ಲಾಯರ್ ಏನ್ ಹೇಳ್ತಾರೆ, ಎಲ್ಲವೂ ಅವರ ಅನುಭವ ಅವ್ರಿಗೆಲ್ಲ ಮಾಡಿ ಆ ಜಾಗದಲ್ಲಿ ಕೂಡಿಸುತ್ತೆ ಸರ್. ಒಂದು ಕಮಿಷನರ್ ಅಂದ್ರೆ ಏನ್ ಸರ್? ಕಮಿಷನರ್ ಅಂದ್ರೆ ಏನ್ ಹೇಳಿ? ಅವರು ಆ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ನುರಿತ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಕಮಿಷನರ್ ಆಗಿರ್ತಾರೆ. ಸುಮ್ಮನೆ ಎತ್ಕೊಂಡ್ಬಂದ್ಬಿಡು ಅಂತ ಹೇಳ್ಬಿಡ್ತಾರೆ ಸರ್. ಅವ್ನು ಹಿಡ್ಕೊಂಬರಪ್ಪ, ನಂಗೆ ಆಗಲ್ಲ ಅವ್ರ ಕಂಡ್ರೆ, ಮಾಡಕ್ಕಾಗತ್ತ ದರ್ಶನ್ ಅವ್ರ ಕಂಡ್ರೆ? ಯಾರೋ ಹೇಳ್ತಾರೆ ನಮ್ಮ ಬಾಸ್ ಕಂಡ್ರೆ ಆಗಲ್ಲ, ನಮ್ಮ ಬಾಸ್ ಕಂಡ್ರೆ ರೀ ಅದಕ್ಕೆ ಅವ್ರು ಕರ್ಕೊಂಡ್ ಬಂದವ್ರೆ, ಅವ್ರು ಬೆಳಿತಾರ ಅಂತವ್ರಿ. ಎಲ್ಲಪ್ಪ, ಯಾಕಂಗ್ ಮಾಡ್ತಾರೋ? ಕಮಿಷನರ್ಗೆ ಏನಪ್ಪ? ಡಿಸಿಪಿಗೆ ಯಾಕೆ ನಿಮ್ ಬಾಸ್ ಬೆಳಿತಾರೆ? ಡಿಸಿಪಿ ಏನ್ ಸಿನಿಮಾ ಹೀರೋ ಆಗ್ಬೇಕಾ ಸರ್? ಡಿಸಿಪಿ ಏನಾರು ಪ್ರೊಡಕ್ಷನ್ ಮಾಡ್ಬೇಕಾ ಸರ್? ಕಮಿಷನರ್ ಏನಾರು ಪ್ರೊಡ್ಯೂಸ್ ಮಾಡ್ಬೇಕಾ ಹೇಳಿ? ಇನ್ಸ್ಪೆಕ್ಟರ್ ಇದಾರಲ್ಲ ಅವ್ರನ್ನ ಪ್ರೊಡ್ಯೂಸ್ ಮಾಡ್ಬೇಕಾ ಹೇಳಿ? ಇಲ್ಲ ತಾನೆ. ಅವರು ತಾಂತ್ರಿಕ ಎವಿಡೆನ್ಸ್ಗಳು ನೋಡ್ತಾರೆ, ಅವ್ರನ್ನ ಕರೆದು ನೋಡೋಣ ಅದು ಏನಿದೆ ಮಾತಾಡ್ತೀನಿ ಬಿಡ್ರು ಅಂತ ಮಾಡ್ತಾರೆ.
ಟು ಬಿ ಫ್ರಾಂಕ್, ನನ್ಗೆ ಯಾರು ವಾನ್ ಮಾಡ್ತೀರಿ? ಎಷ್ಟೋ ಜನ ಹೇಳ್ತಾರೆ ದರ್ಶನ್ ಸರ್ ಬಂದ್ರೆ ನಾನು ಊರು ಬಿಡಬೇಕಾಗತ್ತೆ ಅಂತ. ಅವ್ರಿಗೆಲ್ಲ ಒಂದೇ ಮಾತು ಪ್ರೀತಿಯಿಂದ ಹೇಳೋದು, ಫಸ್ಟು ಅವ್ರು ಬರಲಿ, ಕಾನೂನಾತ್ಮಕ ನಿರಪರಾಧಿ ಅಂತ ಪ್ರೂವ್ ಆದ ತಕ್ಷಣ, ಅವ್ರು ಹೊರಗಡೆ ಬಂದ ತಕ್ಷಣ ನಿಮಗೇನು ಜಾಸ್ತಿ ಖುಷಿ ಪಡೋದು ನಾನು ಕಂಡ್ರಲ್ಲೇ ಗೂಬೆಗಳ ಬಿಡಿ, ನಿಮಗೇನು ಜಾಸ್ತಿ ಖುಷಿ ಪಡ್ತೀನಿ. ಯಾಕೆ ನನ್ನ ಚಿತ್ರರಂಗ ಕಂಟಿದ ಕಳಂಕ ದೂರ ಆಯ್ತು ಸರ್. ನನ್ನ ಚಿತ್ರರಂಗ 90 ವರ್ಷದ ಅಣ್ಣವರು, ವಿಷ್ಣು ಸರು, ತೂಗುದೀಪ್ ಶ್ರೀನಿವಾಸ್ ಅವರು ಇವರೆಲ್ಲ ಕಟ್ಟಿದ್ದಾರೆ ಸರ್. ಇವರೆಲ್ಲ ಕಟ್ಟಿರುವಂತಹ ಇದನ್ನ ಕಳಂಕ ದೂರ ಮಾಡಿದಾರೆ, ನಾನು ಖುಷಿ ಪಡ್ತೀನಿ. ಅದನ್ನ ನಿಮ್ಮ ಎನರ್ಜಿನ ನನಗೆ ಬೈಯೋಕೆ ಮತ್ತು ಇದನ್ನ ಮಾಡೋಕ್ಕೆ ವೇಸ್ಟ್ ಮಾಡ್ಕೋಬೇಡಿ. ಒಂದು ಪ್ರೀತಿಯಿಂದ ಕೇಳ್ಕೊತೀನಿ, ಆರಾಮಾಗಿ ಕೆಲಸ ಮಾಡಿ, ಚೆನ್ನಾಗಿರಿ. ಸಿನಿಮಾ ನಟನ್ನ ಸಿನಿಮಾದಲ್ಲಿ ನೋಡಿ ಪ್ರೀತಿಸಿ. ನಿನ್ನ ಸಿನಿಮಾ ಚೆನ್ನಾಗಿದೆಯಪ್ಪ ಅಂತ ಒಂದು ಕಾಮೆಂಟ್ ಹಾಕಿ, ಒಂದು ಪೋಸ್ಟ್ ಹಾಕೋದಕ್ಕೆ ಸೀಮಿತವಾಗಿರಲಿ. ನೀವು ಅವ್ರಿಗೋಸ್ಕರ ಅಚ್ಚೆ ಹಾಕ್ಸ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು ಏನು ಬೇಡ್ರಪ್ಪ. ಚೆನ್ನಾಗಿರಿ. ನಾನು ಲಾಸ್ಟ್ ಫೈನಲಿ ಒಂದು ಮಾತು ಹೇಳ್ತೀನಿ, ನಾನು ಪೊಲೀಸವ್ರಿಗೆ ಹೇಳೋದಷ್ಟೇ, ಸರ್ ದಯವಿಟ್ಟು ವಾನ್ ಮಾಡಿ ಕಳಿಸಿ ಅಂತ. ಯಾಕೆಂದ್ರೆ ಕಲಾವಿದರಿಂದ ಒಂದು 8-10 ಕುಟುಂಬ ಹೋಗಿದೆ, ನನ್ನ ಕಡೆಯಿಂದ ಹೋಗೋದು ಬೇಡ ಸರ್. ನಾನು ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗಬಾರ್ದು ಅಂತಲೇ ಹೇಳೋದು. ನೀವು ಹಂಗೆ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇದಿಷ್ಟು ನಟ ಪ್ರಥಮ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.